ಹಲೋ ಮಕ್ಕಳೇ, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ನ ಟಾಪ್ MCQs ನ ನೋಡಕ್ ಹೋಗ್ತಿದೀವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅದರ MCQs ನ ನಾನು ತೆಗ್ದು ಈ ಸ್ಲೈಡ್ಸ್ ನಲ್ಲಿ ಹಾಕಿದ್ದೀನಿ. ಸೊ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಚಾಪ್ಟರ್ ಅನ್ನ ರಿವಿಷನ್ ಆಗತ್ತೆ ಅಂತ ನನ್ಗಂತೂ ಆಸೆ ಇದೆ. ಓಕೆನಾ? ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳೇನಿದ್ದಾವೆ ಅದರ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾನು ಇಲ್ಲಿ ತೆಗೆದು ಹಾಕಿದ್ದೀನಿ. ಓಕೆನಾ ಮಕ್ಕಳ? ಸೊ ನಾನು ಹರ್ಷಿತಾ SS ಅಂದ್ರೆ ಸ್ಕ್ರೀನ್ ಶಾಟ್ ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಓಕೆ, ಸೊ ಇವತ್ತು ನಮ್ಮ MCQs ಏನಿದೆ ಇದು ಯಾವ ರೀತಿ ಸಜ್ಜಾಗಿದೆ ಅಂದರೆ, ಆಸ್ ಐ ಟೋಲ್ಡ್ ಯು, ಜಾಸ್ತಿ ಯಾವ ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ಸ್ ಕೇಳಿದ್ದಾರೆ ಆ ಕಾನ್ಸೆಪ್ಟ್ಸ್ ಇಂದ ನಾನು MCQs ನ ತೆಗ್ದು ಹಾಕಿದ್ದೀನಿ. ಓಕೆನಾ? ಓಕೆ, ಸೊ ಲೆಟ್ ಸ್ಟಾರ್ಟ್ ಆಫ್. ತಡ ಮಾಡೋದೇ ಬೇಡ, ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಫಸ್ಟ್ MCQ. ಓಕೆನಾ? ಸೊ ನಿಮಗೆ ಯಾವ್ಯಾವುದು ಆನ್ಸರ್ ಗೊತ್ತಿದೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗಿ. ಓಕೆನಾ ಮಕ್ಕಳ? ಅಂದ್ರೆ ಯಾವ್ಯಾವ ಉತ್ತರಗಳು ಗೊತ್ತಿದೆ ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಅಂದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ, ಹಾಗೂ ಲಾಸ್ಟ್ ಅಲ್ಲಿ ನಿಮ್ಮ ಸ್ಕೋರ್ ಏನಿದೆ ಅಂತ ನನಗೆ ಮೆನ್ಷನ್ ಮಾಡಿ. ಓಕೆನಾ? ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ಏನು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಅಲ್ಲಿ ಬರೋದು? ಇಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಅಲ್ವಾ? ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಒಂದು ಕ್ವೆಶನ್ನ ಹಾಕಿದ್ದೀನಿ. ಅಂದರೆ ಮೊದಲ ಪರಿಕಲ್ಪನೆ ಯಾವುದು ಬರುತ್ತೆ ನಿಮ್ಮ ಮೊದಲನೆಯ ಅಧ್ಯಾಯದಲ್ಲಿ ಅಂದರೆ ಭೌತಿಕ ಹಾಗೂ ರಾಸಾಯನಿಕ ಗುಣಲಕ್ಷಣಗಳ ನಡುವೆ ಇರುವಂತಹ ವ್ಯತ್ಯಾಸಗಳು. ಓಕೆನಾ? ಸೊ ಆ ಪರಿಕಲ್ಪನೆಯ ಮೇರೆಗೆ ಈ ಪ್ರಶ್ನೆನ ಹಾಕಿದ್ದೀನಿ. ಏನಂತ ಇದೆ ಇಲ್ಲಿ? ವಿಚ್ ಆಫ್ ದೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಕೆಮಿಕಲ್ ಚೇಂಜ್ ಅಂತ ಕೇಳ್ತಿದೆ. ಓಕೆ, ವಿಚ್ ಆಫ್ ದೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಕೆಮಿಕಲ್ ಚೇಂಜ್ ಅಂತ ಕೇಳ್ತಿದೆ. ರಾಸಾಯನಿಕ ಬದಲಾವಣೆಯ ಉದಾಹರಣೆ ಯಾವುದು ಅಂತ ಕೇಳ್ತಿದೆ. ಒನ್ ಮೇಜರ್ ಥಿಂಗ್ ಏನು ಅಬೌಟ್ ಕೆಮಿಕಲ್ ಚೇಂಜಸ್ ಅಂದರೆ ಕೆಮಿಕಲ್ ಬಾಂಡ್ಸ್ ಇರ್ತಾವೆ ಅಲ್ಲ, ಕೆಮಿಕಲ್ ಬಾಂಡ್ಸ್ ಇರ್ತವೆ ಬಿಟ್ವೀನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ ಆ ಬಾಂಡ್ಸ್ನಲ್ಲಿ ಚೇಂಜ್ ಆಗಲೇಬೇಕು ಇಫ್ ದೇರ್ ಹ್ಯಾಸ್ ಟು ಬಿ ಅ ಕೆಮಿಕಲ್ ಚೇಂಜ್. ಆಯ್ತಾ? ಆ್ಯಂಡ್ ಒಂದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆದರೆ ಮಾತ್ರ ನಾವು ಅದನ್ನು ಕೆಮಿಕಲ್ ಚೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಬಂಧಗಳೇನಿರ್ತವೆ, ಪರಮಾಣುಗಳು ಹಾಗೂ ಅಣುಗಳ ನಡುವೆ ಬಂಧಗಳೇನಿರ್ತವೆ, ಆ ಬಂಧಗಳು ಬದಲಾವಣೆ ಆದರೆ ಮಾತ್ರ ನಾವು ಅದನ್ನು ರಾಸಾಯನಿಕ ಬದಲಾವಣೆ ಅಂತ ಪರಿಗಣಿಸ್ತೀವಿ. ಹಾಗೂ ಹೊಸ ಉತ್ಪನ್ನ ಸೃಷ್ಟಿ ಆದರೆ ಮಾತ್ರ ಅದನ್ನು ರಾಸಾಯನಿಕ ಬದಲಾವಣೆ ಅಂತ ಪರಿಗಣಿಸ್ತೀವಿ. ಓಕೆ, ಇಲ್ಲಿ ಉದಾಹರಣೆ ಅಂದರೆ ಆಯ್ಕೆಗಳು ಏನಿದ್ದಾವೆ ಅಂತ ನೋಡೋಣ. ಮೆಲ್ಟಿಂಗ್ ಆಫ್ ಐಸ್ ಇಸ್ ನಾಟ್ ಅ ಕೆಮಿಕಲ್ ಚೇಂಜ್, ಯಾಕಂದರೆ ವಾಟರ್ is getting converted to water only. ಅಂದರೆ ವಾಟರ್ ಇಸ್ ನಾಟ್ ಗೆಟಿಂಗ್ ಕನ್ವರ್ಟೆಡ್, ಬೇಸಿಕಲಿ ಸಾಲಿಡ್ ಫೇಸಲ್ಲಿ ಇದ್ದಿದ್ದಂತಹ ವಾಟರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅ ಕೆಮಿಕಲ್ ಚೇಂಜ್. ಆಯಿತಾ? ನೀರೇನಿದೆ ಅದು ಮಂಜು ಗಡ್ಡೆ ರೀತಿಯಲ್ಲಿ ಘನ ಸ್ಥಿತಿಯಲ್ಲಿರುತ್ತೆ, ಅದೇ ನೀರು ದ್ರವ ಸ್ಥಿತಿಗೆ ಪರಿವರ್ತನೆಯಾಗಿ ಹರಿದು ಹೋಗುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಹೊಸ ಉತ್ಪನ್ನ ಸೃಷ್ಟಿಯಾಗಲ್ಲ ಮಂಜುಗಡ್ಡೆ ಕರಗಿದಾಗ. ಓಕೆ, ಸೊ ಇದನ್ನು ನಾವು ಭೌತಿಕ ಬದಲಾವಣೆ ಅಂತ ಪರಿಗಣಿಸ್ತೀವಿ, ರಾಸಾಯನಿಕ ಬದಲಾವಣೆ ಆಗೋದಿಲ್ಲ. ರಸ್ಟಿಂಗ್ ಆಫ್ ಐರನ್, ದಿಸ್ ಇಸ್ ಅ ಕೆಮಿಕಲ್ ಚೇಂಜ್. ಆಯಿತಾ? ಅಂದರೆ ಕಬ್ಬಿಣದ ತುಕ್ಕು ಹಿಡಿಯುವಿಕೆ ಏನಿದೆ ಇದು ಒಂದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ವೈ ಇಸ್ ಇಟ್ ಅ ಕೆಮಿಕಲ್ ಚೇಂಜ್? ಬಿಕಾಸ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಗೆಟಿಂಗ್ ಫಾರ್ಮ್ಡ್. ಓಕೆನಾ ಮಕ್ಕಳ? ಅದರಲ್ಲಿ ಮೇಜರ್ಲಿ ಐರನ್ ಆಕ್ಸೈಡ್ ಏನಿದೆ ಅದು ತುಂಬಾನೇ ಫಾರ್ಮ್ ಆಗುತ್ತೆ ಬಿಕಾಸ್ ಆಫ್ ದ ರಿಯಾಕ್ಷನ್ ಆಫ್ ಐರನ್ ಆ್ಯಂಡ್ ಆಕ್ಸಿಜನ್. ಆಯಿತಾ? ಅಂದರೆ ಕಬ್ಬಿಣ ಹಾಗೂ ಆಮ್ಲಜನಕದ ಕ್ರಿಯೆ ನಡೆಯೋದ್ರಿಂದ ಕಬ್ಬಿಣದ ಆಕ್ಸೈಡ್ ಏನಿದೆ ಇದು ಸೃಷ್ಟಿಯಾಗತ್ತೆ. ಸೊ ಇದಕ್ಕಾಗಿ ನಾವು ಬಿ ಆಯ್ಕೆ ಏನಿದೆ ಇದನ್ನು ರಾಸಾಯನಿಕ ಬದಲಾವಣೆ ಅಂತ ಪರಿಗಣಿಸ್ತೀವಿ. ಮುಂದಿನ ಪ್ರಶ್ನೆ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇಂಡಿಕೇಶನ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾಟ್ ಅನ್ನೋ ಪದದ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಎಷ್ಟೊಂದು ಸತಿ ಏನು ಮಾಡ್ತೀರಾ, ಕ್ವೆಶನ್ನ ಹಾಗೆ ಓದ್ಕೊಂಡು ಬಿಡ್ತೀರಾ, ನಾಟ್ ಕೇಳಿದ್ದಾರಾ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಕೇಳಿದ್ದಾರಾ ಅಂತ ಕರೆಕ್ಟಾಗಿ ಓದೋದಿಲ್ಲ. ದಟ್ಸ್ ವೈ ಯು ಎಂಡ್ ಅಪ್ ಆನ್ಸರಿಂಗ್ ರಾಂಗ್ಲಿ. ಆಯಿತಾ? ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಪ್ರಶ್ನೆಗಳನ್ನ ಸರಿಯಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ ಮಕ್ಕಳ? ಅಂದರೆ ಇಲ್ಲಿ ಏನು ಕೇಳಿದ್ದಾರೆ, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಸಂಭವಿಸದೆ ಸೂಚನೆ ಅಲ್ಲ ಅಂತ ಕೇಳಿದ್ದಾರೆ. ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಕೊಡುವಂತಹ ಸೂಚನೆಗಳಿದ್ದಾವೆ ಅಲ್ಲ, ಸೊ ಈ 4 ಆಯ್ಕೆಗಳಲ್ಲಿ ಯಾವುದು ಸೂಚನೆ ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಸೂಚನೆಗಳು ಯಾವ್ಯಾವುದು ನೋಡೋಣ. ಫಾರ್ಮೇಷನ್ ಆಫ್ ಗ್ಯಾಸ್, ಎಸ್. ಸೊ ಎವಲ್ಯೂಷನ್ ಆಫ್ ಗ್ಯಾಸ್, ಎವಲ್ಯೂಷನ್ ಅಂದರೆ ಬೇಸಿಕಲಿ ರಿಲೀಸ್ ಆಫ್ ಗ್ಯಾಸ್ ರಿಲೀಸ್ ಆದರೆ
ಯಾವುದೇ ರೀತಿಯ ಗ್ಯಾಸ್ ಆಗಿರ್ಬೋದು, ಅದು ಹೈಡ್ರೋಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಯಾವುದೇ ರೀತಿಯ ಗ್ಯಾಸ್ ರಿಲೀಸ್ ಆದರೆ ಏನು ಕೆಮಿಕಲ್ ಚೇಂಜ್ ಆಗಿದೆ ಅಂತ ಅರ್ಥ. ಯಾವುದೇ ರೀತಿಯ ಅನಿಲ ಬಿಡುಗಡೆ ಯಾವುದೇ ರೀತಿಯ ಅನಿಲ ಬಿಡುಗಡೆ ಆದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ಓಕೆ, ಸೊ ಇದು ತಪ್ಪಾದ ಉತ್ತರ, ಯಾಕಂದರೆ ಇದು ಸರಿಯಾದ ಆಯ್ಕೆ. ಸೊ ತಪ್ಪಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚೇಂಜ್ ಇನ್ ಕಲರ್, ಬಣ್ಣದ ಬದಲಾವಣೆ ಆದರೆ ನಿಮಗೆ ಗೊತ್ತು. ಇಲ್ಲಿ ಒಂದು ಪ್ರಶ್ನೆನ ಕೇಳ್ತೀನಿ. ಕಬ್ಬಿಣದ ಸಲ್ಫೇಟ್ ಬೇಡ, ಕಬ್ಬಿಣದ ಸಲ್ಫೇಟ್ ಇದೆ, ತಾಮ್ರ ಏನಿದೆ, ಕಾಪರ್ ಏನಿದೆ, ಇದನ್ನ ನಾವು ಹೀಟ್ ಮಾಡಿದಾಗ ಕಾಪರ್ ಇಸ್ ಅ ಬ್ರೌನ್ ಕಲರ್ ಸಬ್ಸ್ಟೆನ್ಸ್. ಕಾಪರ್ ಬಂದು ಬ್ರೌನ್ ಕಲರ್ ಸಬ್ಸ್ಟೆನ್ಸ್. ಯಾವುದೋ ಒಂದು ಹೊಸ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂಡ್ ದಟ್ ಇಸ್ ವೈ ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ದಿಸ್ ಬ್ರೌನ್ ಇಸ್ ರೆಡ್ಡಿಶ್ ಬ್ರೌನ್, ಇದು ರೆಡ್ಡಿಶ್ ಬ್ರೌನ್. ಓಕೆನಾ? ಸೊ ದಿಸ್ ರೆಡ್ಡಿಶ್ ಬ್ರೌನ್ ವಿಲ್ ಟರ್ನ್ ಇನ್ ಟು ಬ್ಲ್ಯಾಕ್ ಕಲರ್. ಸೊ ಈ ಸಬ್ಸ್ಟೆನ್ಸ್ ಯಾವುದು ಕ್ರಿಯೇಟ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೇಕು. ಓಕೆ, ಅಂದರೆ ತಾಮ್ರ ಏನಿದೆ ಇದು ಕಂದು ಬಣ್ಣದ ಒಂದು ವಸ್ತುವಾಗಿರುತ್ತೆ, ಒಂದು ಲೋಹವಾಗಿರುತ್ತೆ, ಕೆಂಪು ಮಿಶ್ರಿತ ಕಂದು ಬಣ್ಣ. ಸೊ ಇದನ್ನ ಕಾಸುವಿಕೆ ಮಾಡಿದಾಗ ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಅಲ್ಲಿ ಬರ್ತಿರೋಂತಹ ಉತ್ಪನ್ನ ಯಾವುದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಏನಕ್ಕೆ ಹೇಳ್ತಿದ್ದೀನಿ? ಯಾಕಂದರೆ ಕಲರ್ ಚೇಂಜ್ ಆಗಿದೆ ಅಂದರೆ ದಟ್ ಮೀನ್ಸ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಬಣ್ಣದ ಬದಲಾವಣೆ ಆಗ್ತಿದೆ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ಇದಕ್ಕಾಗಿ ಎರಡನೆಯ ಆಯ್ಕೆ ಕೂಡ ತಪ್ಪು. ಆಯ್ತಾ? ಎರಡನೆಯ ಆಯ್ಕೆ ಸರಿ, ಬಟ್ ಉತ್ತರ ತಪ್ಪು. ಓಕೆನಾ? ಇದು ಬಿಟ್ಟರೆ ಚೇಂಜ್ ಇನ್ ಶೇಪ್ ಆರ್ ಸೈಜ್, ಇದು ನೋಡಿ ಸರಿಯಾದ ಉತ್ತರ ಆಗಿರುತ್ತೆ. ಚೇಂಜ್ ಇನ್ ಶೇಪ್ ಆರ್ ಸೈಜ್ ಡಸ್ ನಾಟ್ ಆಲ್ವೇಸ್ ಇಂಡಿಕೇಟ್ ಕೆಮಿಕಲ್ ಚೇಂಜ್ ಆಗಿದೆ ಅಂತ. ಓಕೆನಾ? ಯಾಕಂದರೆ ನೀವು ಪೆನ್ಸಿಲ್ನ ಮುರಿಬೋದು, ಬಟ್ ಯಾವುದೇ ರೀತಿ ಕೆಮಿಕಲ್ ಚೇಂಜ್ ಆಗಿರಲ್ಲ. ಪೇಪರ್ನ ಕಟ್ ಮಾಡ್ಬೋದು, ಯಾವುದೇ ರೀತಿ ಕೆಮಿಕಲ್ ಚೇಂಜ್ ಆಗಿರಲ್ಲ, ಬಟ್ ಶೇಪ್ ಆ್ಯಂಡ್ ಸೈಜ್ ಚೇಂಜ್ ಆಗಿರುತ್ತೆ. ಓಕೆ, ಸೊ ಚೇಂಜ್ ಆಫ್ ಶೇಪ್ ಆ್ಯಂಡ್ ಸೈಜ್ ಇಸ್ ನಾಟ್ ಅನ್ ಇಂಡಿಕೇಶನ್ ಆಫ್ ಕೆಮಿಕಲ್ ಚೇಂಜ್. ಓಕೆ, ಅಂದರೆ ಆಕಾರ ಅಥವಾ ಗಾತ್ರದಲ್ಲಿ ಬದಲಾವಣೆ ಏನಿದೆ ಇದು ಯಾವಾಗಲೂ ಸದಾ ರಾಸಾಯನಿಕ ಬದಲಾವಣೆಯ ಉದಾಹರಣೆ ಅಲ್ಲ, ಸೂಚನೆ ಆಗಿರೋದಿಲ್ಲ. ಯಾಕಂದರೆ ನೀವು ಕಾಗದನ ಹರಿದ್ರೆ ಅದರ ಆಕಾರ ಬದಲಾಗ್ತದೆ, ಆದರೆ ಅದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆ ಆಗಿರೋದಿಲ್ಲ. ಓಕೆ, ಸೊ ಇದಕ್ಕೋಸ್ಕರ ಮೂರನೆಯ ಆಯ್ಕೆ ಏನಿದೆ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಹಾಗೂ ನಾನು ಪ್ರಶ್ನೆಗೆ ಏನು ಕೇಳಿದೆ ಅದರ ಉತ್ತರನ ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ. ಓಕೆನಾ? ನೆಕ್ಸ್ಟ್, ವಿಚ್ ಆಫ್ ದೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಯಾವ ಕ್ರಿಯೆ ಸಂಯೋಗ ಕ್ರಿಯೆಯ ಉದಾಹರಣೆ ಅಂತ ಕೇಳ್ತಿದ್ದಾರೆ. ಓಕೆನಾ ಮಕ್ಕಳೇ? ಸೊ ವಾಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್? Two or more reactants ಕಂಬೈನ್ ಆಗಿ ನಮಗೆ ಸಿಂಗಲ್ ಪ್ರಾಡಕ್ಟ್ ಕೊಟ್ರೆ ಇದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎರಡು ಅಥವಾ ಹಲವಾರು ಪ್ರತಿವರ್ತಕಗಳು ಒಟ್ಟುಗೂಡಿ ಒಂದೇ ಒಂದು ಉತ್ಪನ್ನನ ಕೊಟ್ಟರೆ ಇದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದು ಕಾಂಬಿನೇಷನ್ ರಿಯಾಕ್ಷನ್ ಇದೆ? ವಾಟ್ ಇಸ್ ದ ಕೀವರ್ಡ್ ಹಿಯರ್? ಇಟ್ ಇಸ್ ಸಿಂಗಲ್ ಪ್ರಾಡಕ್ಟ್ ಇದ್ರೆ ಮಾತ್ರ ಅದು ಕಾಂಬಿನೇಷನ್ ರಿಯಾಕ್ಷನ್. ಸೊ ನೀವು ನೋಡಿದ ತಕ್ಷಣ ಒಂದೇ ಉತ್ಪನ್ನ ಮಾತ್ರ ಇದ್ರೆ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಇದು ತಪ್ಪು. ಮೊದಲನೆಯ ಉತ್ತರ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ದ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್ ಬಿಕಾಸ್ ಹೈಡ್ರೋಜನ್ and oxygen is combining to form water which is a single product. ಓಕೆ, ಎರಡು ಪ್ರತಿವರ್ತಕಗಳು ಒಂದೇ ಉತ್ಪನ್ನನ ನೀಡ್ತಿರೋದ್ರಿಂದ ಇದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇವಾಗ ಒಂದು ಆಟ ಆಡೋಣ ಮಕ್ಕಳ. ಆಟ ಅಂದರೆ ಒಂದು ಗೇಮ್ ಆಯಿತಾ? ಓಕೆ, ವಾಟ್ ಇಸ್ ದ್ಯಾಟ್? ನೀವು ಏನು ಮಾಡಿದ್ದೀರಾ? ಫಸ್ಟ್ ಹೋಗಿ ವಿಡಿಯೋನ ಲೈಕ್ ಮಾಡ್ತೀರಾ. ಓಕೆ, ಸೊ ವಿಡಿಯೋನ ಲೈಕ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಏನಿರುತ್ತೆ, ಲಾಸ್ಟ್ ಡಿಜಿಟ್ ಲೆಟ್ಸ್ ಸೇ ನಿಮ್ಮದು 27th ಲೈಕ್ ಆಗಿದ್ರೆ ಈ 7 ಡಿಜಿಟ್ ಏನಿದೆ ದಿಸ್ ಇಸ್ ದ ಲಾಸ್ಟ್ ಡಿಜಿಟ್ ಅಲ್ವಾ? ಸೊ ಈ ಲಾಸ್ಟ್ ಡಿಜಿಟ್ ಏನಾದರೂ ಈವನ್ ಆಗಿದ್ರೆ ಇಫ್ ಇಟ್ ಇಸ್ ಅನ್ ಈವನ್ ಡಿಜಿಟ್ ದೆನ್ ಪಿಂಕ್ ಹಾರ್ಟ್ನ ಹಾಕಿ, ನಿಮ್ಮ ಆದರ್ ಸರ್ನ ಸಿಂಬಲ್. ಇಫ್ ಇಟ್ಸ್ ಅನ್ ಆಡ್ ಡಿಜಿಟ್ ಪಾಂಡ ಇಮೋಜಿನ ಹಾಕಿ ವಿಚ್ ಇಸ್ ಮೈ ಪಾಂಡ ಹಿಂಗೆಂಗೋ ಇರುತ್ತೆ, ಹಿಂಗೆ ಕಿವಿ, ಪಾಂಡ ಕಣ್ಣು,
ಎಸ್. ಸೊ ಪಾಂಡಾ ಇಮೋಜಿನ ಹಾಕಿ. ಓಕೆ, ಸೊ ಈ ಸಂಖ್ಯೆ ಏನಿದೆ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಲಾಸ್ಟ್ ಡಿಜಿಟ್ಟು ಏನು ಸಮ ಅಂಕ ಆಗಿದ್ರೆ, ಕನ್ನಡದಲ್ಲಿ ಆಡ್ ಈವನ್ ಏನಂತಾರೆ ಗೊತ್ತಿಲ್ಲ ನನಗೆ, ಬಟ್ ಈವನ್ ಡಿಜಿಟ್ ಅಂದರೆ 2, 4, 6 ಈ ರೀತಿ ಸಂಖ್ಯೆಗಳಾಗಿದ್ರೆ ಗುಲಾಬಿ ಬಣ್ಣದ ಹೃದಯನ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ. ಇದು ಆಡ್ ಸಂಖ್ಯೆ 1, 3, 9 ಈ ರೀತಿಯ ಆಡ್ ಸಂಖ್ಯೆ ಆಗಿದ್ರೆ ಪಾಂಡಾ ಇಮೋಜಿ ಏನು ಬರುತ್ತೆ ಆ ಇಮೋಜಿನ ಹಾಕಿ. ಓಕೆ, ಇಟ್ಸ್ ಅ ಗೇಮ್ ದಟ್ ವಿ ಆರ್ ಗೋಯಿಂಗ್ ಟು ಪ್ಲೇ ಇನ್ ದಿಸ್ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಚೇಂಜಸ್ ಆರ್ ಅಬ್ಸರ್ವ್ಡ್ ವೆನ್ ಅನ್ ಐರನ್ ನೇಲ್ is dropped into copper sulfate solution? ಯಾವ ರೀತಿಯ ಬದಲಾವಣೆಗಳು ಕಾಣಿಸ್ಕೋತವೆ ಯಾವಾಗ ಕಬ್ಬಿಣದ ಮೊಳೆ ಒಂದನ್ನು ನಾವು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ಯಾವ ರೀತಿಯ ಬದಲಾವಣೆಗಳು ಕಾಣಿಸ್ಕೋತವೆ ಅಂತ ನಾವು ಹೇಳಬೇಕು. ಸೊ ಇಲ್ಲಿ ಫಸ್ಟ್, ಓಕೆ, ಸೊ ವಾಟ್ ಈಸ್ ಹ್ಯಾಪ್ನಿಂಗ್? ಐರನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಿಗೆ ಬೀಳ್ತಿದೆ. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಇಲ್ಲೇನಾಗತ್ತೆ, ಐರನ್ ಸಲ್ಫೇಟ್ ಪ್ಲಸ್ ಕಾಪರ್ ಕ್ರಿಯೇಟ್ ಆಗುತ್ತೆ. ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್. ಓಕೆ, ಸೊ ಆಪ್ಷನ್ನ ನೋಡೋಣ. ದ ಸೊಲ್ಯೂಷನ್ ರಿಮೇನ್ಸ್ ಬ್ಲೂ ಆ್ಯಂಡ್ ನೋ ಚೇಂಜ್ ಅಕರ್ಸ್. ಆಯಿತಾ, ಅಂದರೆ ದ್ರಾವಣ ನೀಲಿ ಬಣ್ಣವಾಗಿ ಉಳಿದಿರುತ್ತೆ, ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಸರಿನಾ? ಇಲ್ಲಿ ನೋಡ್ತಿದ್ದೀರಾ ತಾಮ್ರದ ಸಲ್ಫೇಟ್ ಏನಿದೆ ಬದಲಾಗ್ತಿದೆ. ಕಾಪರ್ ಸಲ್ಫೇಟ್ ಇಸ್ ಗೆಟಿಂಗ್ ಚೇಂಜ್ ಟು ಐರನ್ ಸಲ್ಫೇಟ್. ವಾಟ್ ಕಲರ್ ಇಸ್ ಐರನ್ ಸಲ್ಫೇಟ್? ಇಟ್ ಇಸ್ ಗ್ರೀನ್ ಇನ್ ಕಲರ್. ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣದಾಗಿರುತ್ತೆ. ಸೊ ನೀಲಿ ಬಣ್ಣ ಏನಿದೆ ಹಸಿರು ಬಣ್ಣಕ್ಕೆ ತಿರುಗತ್ತೆ. ಓಕೆ, ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಮೊದಲನೇ ಆಯ್ಕೆ ತಪ್ಪಾಗಿರುತ್ತೆ. ಎರಡನೇ ಆಯ್ಕೆ ಏನು ಹೇಳ್ತಿದೆ? ಸೊಲ್ಯೂಷನ್ ಟರ್ನ್ಸ್ ಗ್ರೀನ್, ಇದು ಕರೆಕ್ಟು. ದ್ರಾವಣ ಏನಿದೆ ಹಸಿರು ಬಣ್ಣಕ್ಕೆ ತಿರುಗತ್ತೆ ಅನ್ನೋದು ಕರೆಕ್ಟು. ನೆಕ್ಸ್ಟು ಕಾಪರ್ ಮೆಟಲ್ ಡೆಪಾಸಿಟ್ಸ್ ಆನ್ ದ ನೇಲ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಾಪರ್ ಮೆಟಲ್ ಏನು ಹೊರಗೆ ಬರ್ತಿದೆ ಇದು ಐರನ್ ನೇಲಿನ ಮೇಲೆ ಡೆಪಾಸಿಟ್ ಆಗಲಿಕ್ಕೆ ಶುರುವಾಗುತ್ತೆ. ಡೆಪಾಸಿಟ್ ಅಂದ್ರೇನು? ಅದ್ರ ಮೇಲೆ ಕೋಟಿಂಗ್ನ ಫಾರ್ಮ್ ಮಾಡುತ್ತೆ, ಕವರ್ ಮಾಡುತ್ತೆ ಅದನ್ನು. ಓಕೆ, ಸೊ ದ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಬರ್ತಿರುವಂತಹ ತಾಮ್ರ ಏನಿದೆ ಮಕ್ಕಳ, ಇದು ಹೋಗಿ ಕಬ್ಬಿಣದ ಮೊಳೆಯ ಮೇಲೆ ಏನು ಪದರಾನ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆನಾ? ಸೊ ಇದನ್ನು ನೀವು ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ಸರಿಯಾಗಿ ತಿಳ್ಕೋಬೇಕು. ಓಕೆ, ಸೊ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಇದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೀತೀರಾ. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಓಕೆ, ಇದು ಯಾವ ರೀತಿಯ ಕ್ರಿಯೆ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್? ಇದರಲ್ಲಿ ಯಾವುದು ಅಂತರುಷ್ಣಕ ಕ್ರಿಯೆಯ ಉದಾಹರಣೆ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಡು ಯು ಮೀನ್ ಬೈ ಎಂಡೋಥರ್ಮಿಕ್ ರಿಯಾಕ್ಷನ್? ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆದರೆ ಇದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಶಕ್ತಿಯ ಹೀರಿಕೆ ಆದರೆ ಅದನ್ನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಿದೆ ವೆರಿ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ವಿಚ್ ಇಸ್ ಫೋಟೋಸಿಂಥಿಸಿಸ್. ಬಿಕಾಸ್ ಫೋಟೋಸಿಂಥಿಸಿಸ್ ಅಲ್ಲಿ ಸನ್ಲೈಟ್ ಇಸ್ ಗೆಟಿಂಗ್ ಅಬ್ಸಾರ್ಬ್ಡ್. ಫೋಟೋಸಿಂಥಿಸಿಸ್ ಅಲ್ಲಿ ಸನ್ಲೈಟ್ ಈಸ್ ಗೆಟಿಂಗ್ ಅಬ್ಸಾರ್ಬ್ಡ್. ಓಕೆ, ಸನ್ಲೈಟ್ನ ಸೂಲೈಟ್ ಅಂತ ಬರ್ದಿದ್ದೀನಿ. ಸನ್ಲೈಟ್ ಈಸ್ ಗೆಟಿಂಗ್ ಅಬ್ಸಾರ್ಬ್ಡ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿರುತ್ತೆ ಇದರಲ್ಲಿ ಬೆಳಕಿನ ಶಕ್ತಿಯ ಹೀರಿಕೆ ಆಗತ್ತೆ. ಸೊ ಇದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿಬಹುದು. ಮಿಕ್ಕಿದ ಮೂರೂ ರಿಯಾಕ್ಷನ್ಸ್ ಏನಿದ್ದಾವೆ ದೀಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಉಳಿದ ಮೂರು ಕ್ರಿಯೆಗಳೇನಿದ್ದಾವೆ ಇವು ಬಹಿರುಷ್ಣಕ ಕ್ರಿಯೆಯ ಉದಾಹರಣೆ. ಯಾಕೆ? ಬಿಕಾಸ್ ಇದರಲ್ಲಿ ರಿಲೀಸ್ ಆಫ್ ಎನರ್ಜಿ ನಡೀತಿದೆ. ಎನರ್ಜಿ ಈಸ್ ಗೆಟಿಂಗ್ ರಿಲೀಸ್ಡ್. ಓಕೆನಾ? ಅಂದರೆ ಶಕ್ತಿಯ ಬಿಡುಗಡೆ ನಡೀತಿದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಬ್ಯಾಲೆನ್ಸ್ಡ್ ರಿಯಾಕ್ಷನ್? ಸೊ ಬ್ಯಾಲೆನ್ಸ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಎಲ್ಲ ಎಲಿಮೆಂಟ್ಸಿನ ನಂಬರ್ ಆಫ್ ಆಟಮ್ಸ್ ರಿಯಾಕ್ಟೆನ್ಸ್ ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ ಸೇಮ್ ಇರುತ್ತೆ. ಓಕೆನಾ? ಅಂದರೆ ಸರಿದೂಗಿಸಿದ ಈ ಕೆಳಗಿನ ಯಾವುದು? ಓಕೆ, ಇದು ಪ್ರಶ್ನೆ ತಪ್ಪಿದೆ ಮಕ್ಕಳ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಸರಿದೂಗಿಸಿದ ಸಮೀಕರಣ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಸರಿದೂಗಿಸಿದ ಸಮೀಕರಣದಲ್ಲಿ ಏನಿರುತ್ತೆ, ಎಲ್ಲ ಧಾತುಗಳು ಪ್ರತಿವರ್ತಕ ಹಾಗೂ ಉತ್ಪನ್ನದ ಕಡೆ ಒಂದೇ ಸಂಖ್ಯೆಯಲ್ಲಿ ಇರಬೇಕು.
ಒಂದೇ ಪರಮಾಣು ಸಂಖ್ಯೆ ಕಾಣಬೇಕು ಎಲ್ಲ ಧಾತುವಿನದ್ದು, ಆವಾಗ ಅದನ್ನು ನಾವು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ. ಸೊ ಜಿಂಕ್ ಕಾರ್ಬೋನೇಟ್, ಫಸ್ಟ್ ಆಫ್ ಆಲ್ ಜಿಂಕ್ ಕಾರ್ಬೋನೇಟಿನ ಫಾರ್ಮುಲಾ ಇದು. ಓಕೆ, ಸೊ ಸೆಕೆಂಡ್ ಆಪ್ಷನ್ ಇಸ್ ವೆರಿ ಕ್ಲಿಯರ್ಲಿ ರಾಂಗ್. ಸೆಕೆಂಡ್ ಆಪ್ಷನ್ನ ತೆಗೆದು ಹಾಕ್ಬಿಡಿ. ಓಕೆ, ಜಿಂಕ್ ಕಾರ್ಬೋನೇಟಿನ ಫಾರ್ಮುಲಾ ಇದು. ಸೊ ಇದು ನಮ್ಗೇನು ಕೊಡುತ್ತೆ, ಜಿಂಕ್ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ನ ನೀಡುತ್ತೆ. ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಕೊಡ್ತಿದೆ. ಸೊ ಈ ಇಕ್ವೇಷನ್ ಏನಿದೆ ಇದರಲ್ಲಿ ಜಿಂಕ್ ಏನಿದೆ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ 1 ಆಟಮ್ ಇದೆ, ಕಾರ್ಬನ್ ಏನಿದೆ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ 1 ಆಟಮ್ ಇದೆ. ಅಂದರೆ ಪ್ರತಿವರ್ತಕ ಹಾಗೂ ಉತ್ಪನ್ನದ ಕಡೆ ಎರಡೂ ಧಾತುಗಳದ್ದು ಒಂದೊಂದೇ ಪರಮಾಣುಗಳಿದ್ದಾವೆ. ಹಾಗೂ ಆಮ್ಲಜನಕ ಏನಿದೆ ಇದರ 3 ಪರಮಾಣುಗಳು ಎರಡೂ ಬದಿಯಲ್ಲಿ ಇದೆ. 3 atoms of oxygen are present on each side in this equation only. So which is the correct equation? It is A. Okay, so A is the correct equation. Next, decomposition of lead nitrate, brown fumes are caused by. So lead nitrate decomposition ಆದಾಗ ಬ್ರೌನ್ ಕಲರ್ ಫ್ಯೂಮ್ಸ್ ಬರುತ್ತೆ. ಇದಕ್ಕೆ ಕಾರಣ ಯಾವ ಗ್ಯಾಸ್ ಅಂತ ಕೇಳ್ತಿದ್ದಾರೆ. ಓಕೆನಾ ಮಕ್ಕಳ, ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂದರೆ ಸೀಸದ ನೈಟ್ರೇಟ್ ಏನಿದೆ ಇದರ ವಿಭಜನೆ ಆದಾಗ ಕಂದು ಬಣ್ಣದ ಅನಿಲ ಏನಿದೆ ಯಾವ ಅನಿಲ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅತ್ಯಂತ ಪ್ರಮುಖ ಪ್ರಶ್ನೆ ಇದು. ಉತ್ತರನ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ಸ್ನ ಹಾಕಿ. ವಾಟ್ ಇಸ್ ದ ಆನ್ಸರ್? ಇಟ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ಸಾರಜನಕದ ಡೈಆಕ್ಸೈಡ್ ಏನಿದೆ ಇದರಿಂದ ಕಂದು ಬಣ್ಣದ ಹೊಗೆ ಕಾಣಿಸ್ಕೊಳ್ಳಿ. ಇದೇ ಕಂದು ಬಣ್ಣದ ಹೊಗೆಯಾಗಿ ಹೊರಗೆ ಬಿಡುಗಡೆ ಆಗತ್ತೆ. ದಿಸ್ ಗ್ಯಾಸ್ ಏನಿದೆ ಇಟ್ ಈಸ್ ಬ್ರೌನ್ ಇನ್ ಕಲರ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಫಾರ್ ಡಿಕಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೇಳ್ತಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನ ವಿಭಜನೆ ಆದರೆ ಅದರ ಸರಿದೂಗಿಸಿದ ಸಮೀಕರಣನ ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಕ್ಯಾಲ್ಸಿಯಂ ಕಾರ್ಬೋನೇಟಿನ ಫಾರ್ಮುಲಾ ಇದು. ನಮಗೆ ರಿಯಾಕ್ಟೆಂಟ್ಸ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ರಿಯಾಕ್ಟೆಂಟ್ ಆದರೆ ಪ್ರಾಡಕ್ಟ್ಸ್ ಏನು ಬರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರತಿವರ್ತಕ ಆದರೆ ಹಾಗೂ ಇದರ ವಿಭಜನೆ ನಡೆದ್ರೆ ಉತ್ಪನ್ನಗಳು ಏನು ಬರುತ್ತೆ ಗೊತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈಗಲೇ ಹೋಗ್ಬಿಟ್ಟು ಬೇಗ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಈಗ ನಾನು ಹೇಳ್ತೀನಿ, ಕರೆಕ್ಟಾಗಿ ಬರೆದಿದ್ರ ನೋಡ್ಕೊಳ್ಳಿ. ಇಟ್ ಈಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಆಯಿತಾ? ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಪ್ರಾಡಕ್ಟ್ಸ್ ಆಗಿ ಹೊರಗೆ ಬರುತ್ತೆ. ಸೊ ವಾಟ್ ಇಸ್ ದ ರಾಂಗ್ ಆಪ್ಷನ್? ತಪ್ಪು ಆಪ್ಷನ್ಗಳು ಯಾವುದು? ಇದು ಮತ್ತು ಎಸ್, ಇವೆರಡು ತಪ್ಪು ಆಯ್ಕೆಗಳಾದವು. ಯಾಕಂದರೆ ಉತ್ಪನ್ನ ಬರ್ತಿರೋದು ಇವು. ಆಯಿತಾ? ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಇಂಗಾಲದ ಡೈಆಕ್ಸೈಡ್ ಬರುತ್ತೆ. ಸೊ 3ನೇ ಹಾಗೂ 4ನೇ ಆಯ್ಕೆನ ತಪ್ಪಾಗಿ ನೀವು ಪರಿಗಣಿಸ್ಬೋದು. ಈಗ ಬ್ಯಾಲೆನ್ಸ್ಡ್ ಈಕ್ವೇಷನ್ ಯಾವುದು? ಇದು ನೋಡಿ, ಕ್ಯಾಲ್ಸಿಯಂ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಇದರಲ್ಲಿ ಕ್ಯಾಲ್ಸಿಯಂ ಏನಿದೆ ಆಲ್ರೆಡಿ ಸರಿದೂಗಿಸಿದೆ. ಕಾರ್ಬನ್ ಏನಿದೆ ಇದು ಕೂಡ ಸರಿದೂಗಿಸಿದೆ. ಎರಡು ಕಡೆ 1 ಆಟಮ್ ಇದೆ, ಎರಡು ಬದಿಯಲ್ಲಿ ಒಂದೊಂದು ಆಟಮ್ಗಳಿದೆ. ಆಕ್ಸಿಜನ್ ಕೂಡ ಇಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಓಕೆ, ಆಮ್ಲಜನಕ ಕೂಡ ಸರಿದೂಗಿಸಿದೆ. ಸೊ ಸರಿಯಾದ ಉತ್ತರ ಯಾವುದು ಮಕ್ಕಳ ಇದರಲ್ಲಿ? ಇಟ್ ಇಸ್ ಎ. ಓಕೆ, ಎ ಆಗಿರುತ್ತೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಮೆಥಡ್ ಆಫ್ ಪ್ರಿವೆಂಟಿಂಗ್ ರಾನ್ಸಿಡಿಟಿ ಅಂತ ಕೇಳ್ತಿದ್ದಾರೆ. 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಹಾಗೂ ಈ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಕಮಟುವಿಕೆನ ತಡೆಗಟ್ಟುವಂತಹ ವಿಧಾನ ಅಲ್ಲ ಅಂತ ಕೇಳ್ತಿದ್ದಾರೆ. ನಾವು ಒಂದೊಂದೇ ಆಪ್ಷನ್ ನೋಡೋಣ. ಸ್ಟೋರಿಂಗ್ ಇನ್ ಏರ್ ಟೈಟ್ ಕಂಟೈನರ್ ಇಸ್ ಡೆಫಿನೆಟ್ಲಿ ಮೆಥಡ್ ಟು ಪ್ರಿವೆಂಟ್ ರಾನ್ಸಿಡಿಟಿ. ಅಂದರೆ ಗಾಳಿ ಆಡದ ಸಂಗ್ರಾಹಕಗಳಲ್ಲಿ ಶೇಖರಣೆ ಮಾಡಿದ್ರೆ ಆಹಾರನ ಅವಾಗ ಕಮಟುವಿಕೆ ಆಗೋದಿಲ್ಲ. ಸೊ ಇದು ಸರಿಯಾದ ಉತ್ತರ ಅಲ್ಲ. ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಯಾಕಂದರೆ ನಾಟ್ ಅಂತ ಕೇಳಿರೋದು, ವಿಚ್ ಇಸ್ ನಾಟ್ ಅ ಮೆಥಡ್ ಟು ಪ್ರಿವೆಂಟ್ ರಾನ್ಸಿಡಿಟಿ ಅಂತ ಕೇಳಿದ್ದಾರೆ. ಇದು ಬಿಟ್ಟರೆ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್, ಪ್ರತಿ ಉತ್ಕರ್ಷಕಗಳನ್ನ ಸೇರಿಸಲೇಬೇಕು, ಆವಾಗ ಕಮಟುವಿಕೆ ಆಗೋದಿಲ್ಲ. ವಿಟಮಿನ್ ಸಿ, ವಿಟಮಿನ್ ಇ ರೀತಿಯ ಆ್ಯಂಟಿ ಆಕ್ಸಿಡೆಂಟ್ಸ್ನ ಆ್ಯಡ್ ಮಾಡಿದ್ರೆ ಫುಡ್ಗೆ ಅದರಲ್ಲಿ ರಾನ್ಸಿಡಿಟಿ ಆಗೋದಿಲ್ಲ. ನೆಕ್ಸ್ಟು ಫ್ಲಶಿಂಗ್ ವಿತ್ ನೈಟ್ರೋಜನ್ ಗ್ಯಾಸ್. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರಥಮ ಕ್ಲಾಸ್ನಲ್ಲಿ. ನೈಟ್ರೋಜನ್ ಗ್ಯಾಸ್ನ ನಾವು ಫ್ಲಶ್ ಮಾಡಿದಾಗ ಚಿಪ್ಸ್ ಪ್ಯಾಕೆಟ್ಸಲ್ಲೆಲ್ಲ ನೈಟ್ರೋಜನ್ ಗ್ಯಾಸ್ ಬರುತ್ತೆ ಅಲ್ವಾ? ಸೊ ಇದರಿಂದ
ಆಕ್ಸಿಡೇಷನ್ ಆಗೋದಿಲ್ಲ ಆ್ಯಂಡ್ ಹೆನ್ಸ್ ರ್ಯಾನ್ಸಿಡಿಟಿ ಆಗೋದಿಲ್ಲ. ಆಯಿತಾ? ಸಾರಜನಕ ಅನಿಲದಿಂದ ತೊಳೆಯುವುದು ಅಂತ ಇದೆ, ತಪ್ಪು. ಹಾಯಿಸುವುದು. ಆಯಿತಾ? ಸಾರಜನಕದ ತ್ಯಾಜ್ಯದಿಂದ ನಾವು ಚಿಪ್ಸ್ ಪೊಟ್ಟಣಗಳನ್ನೆಲ್ಲ ಹಾಯಿಸಿದಾಗ ಅದರಲ್ಲಿ ಉತ್ಕರ್ಷಣೆ ಉಂಟಾಗೋದಿಲ್ಲ ಹಾಗೂ ಕಮಟುವಿಕೆ ಉಂಟಾಗೋದಿಲ್ಲ. ಓಕೆನಾ? ಬಾಯ್ಲಿಂಗ್ ದ ಫ್ಯಾಟ್ ಫಾರ್ ಅ ಲಾಂಗ್ ಟೈಮ್, ಕೊಬ್ಬನ್ನು ದೀರ್ಘಕಾಲ ಕುದಿಸುವುದು. ಇದರಿಂದ ಫ್ಯಾಟ್ ಏನಿದೆ ಅದರಲ್ಲಿ ಬ್ಯಾಕ್ಟೀರಿಯಾ ಅಂತೂ ಖಂಡಿತವಾಗಿಯೂ ಕಿಲ್ ಆಗುತ್ತೆ. ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಿದ್ದೀವಿ ಬೈ ಬಾಯ್ಲಿಂಗ್ ದ ಫ್ಯಾಟ್. ಓಕೆ, ಆ್ಯಂಡ್ ಫ್ಯಾಟ್ ಏನಿದೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ಬೋದು. ಬಟ್ ಅದು ಬಿಟ್ಟರೆ ರ್ಯಾನ್ಸಿಡಿಟಿ ಪ್ರಿವೆಂಟ್ ಮಾಡಲಿಕ್ಕೆ ಇದೇನು ಮಾಡೋದಿಲ್ಲ. ಓಕೆನಾ? ಕೊಬ್ಬನ್ನು ಕುದಿಸಿದ್ರೆ ಅದರಲ್ಲಿರುವಂತಹ ಕ್ರಿಮಿಕೀಟ ನಾಶ ಆಗ್ಬೋದು ಹಾಗೂ ಅದು ದ್ರವ ರೂಪಕ್ಕೆ ತಿರುಗಬಹುದು. ಆದರೆ ಕಮಟುವಿಕೆನ ತಡೆಗಟ್ಟಲಿಕ್ಕೆ ಏನು ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಬಂದು ಫ್ಲಶಿಂಗ್ ವಿತ್ ನೈಟ್ರೋಜನ್ ಗ್ಯಾಸ್ ಇದೆ. ಓಕೆ, ದಿಸ್ ಇಸ್ ದ ರಾಂಗ್ ಆಪ್ಷನ್ ದಟ್ ಐ ಹ್ಯಾವ್ ಸೆಲೆಕ್ಟೆಡ್. ಇದು ಕರೆಕ್ಟ್ ಅಲ್ಲ. ಡಿ ಇಸ್ ದ ರೈಟ್ ಆಪ್ಷನ್. ಓಕೆ, ಡಿ ಇಸ್ ದ ರೈಟ್ ಆಪ್ಷನ್. ಇಟ್ ಇಸ್ ನಾಟ್ ಸಿ ಮಕ್ಕಳ. ಓಕೆ, ಡಿ ಇಸ್ ದ ರೈಟ್ option. Next question, what is the color of the precipitate formed when barium chloride reacts with sodium sulfate? Barium chloride sodium sulfate ಇನ ಒಟ್ಟಿಗೆ ಕ್ರಿಯೆ ನಡೆಸಿದಾಗ ಬರ್ತಿರುವಂತಹ ಉತ್ಪನ್ನಗಳು ಯಾವುದು? ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಅಲ್ವಾ? ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಸೊ ಬರ್ತಿರುವಂತಹ ಪ್ರಕ್ಷೇಪ ಯಾವ ಬಣ್ಣದ್ದು ಅಂತ ಕೇಳ್ತಿದ್ದಾರೆ. ಉತ್ತರ ಮಾಡ್ತೀರಾ? ಉತ್ತರನ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾಟ್ ಇಸ್ ದ ಆನ್ಸರ್? ದ ಆನ್ಸರ್ ಇಸ್ ವೈಟ್. ಬೇರಿಯಂ ಕ್ಲೋರೈಡ್ ಏನಿದೆ ಇದು ವೈಟ್ ಕಲರ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಬಿಳಿ ಬಣ್ಣದ ಪ್ರಕ್ಷೇಪ ಬೇರಿಯಂ ಸಲ್ಫೇಟ್ ಆಗಿರುತ್ತೆ. ಸೊ ಉತ್ತರ ಬಿಳಿ ಆಗಿರುತ್ತೆ. ಓಕೆ, ವೈಟ್ ಇಸ್ ದ ರೈಟ್ ಆಪ್ಷನ್. ಐ ವಾಂಟ್ ಯು ಟು ಡ್ರಾಪ್ ಅನದರ್ ಆನ್ಸರ್ ಇನ್ ದ ಕಾಮೆಂಟ್. ಇನ್ನೊಂದು ಕಂಪೌಂಡ್ ವೈಟ್ ಕಲರ್ ಪ್ರೆಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಕಾಂಪೌಂಡ್ ಯಾವುದು ಅಂತ ನನಗೆ ತಿಳಿಸ್ಬೇಕು. ಇನ್ನೊಂದು ಪ್ರಕ್ಷೇಪ ಬಿಳಿ ಬಣ್ಣದ ಇನ್ನೊಂದು ಉತ್ಪನ್ನ ಬಿಳಿ ಬಣ್ಣದ ಪ್ರಕ್ಷೇಪವಾಗಿ ಹೊರಗಡೆ ಬಿಡುಗಡೆ ಆಗುತ್ತೆ. ಪ್ರಥಮ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರತ್ತೆ ಇದು. ಸೊ ಗೋ ಅಹೆಡ್ ಆ್ಯಂಡ್ ಕಾಮೆಂಟಲ್ಲಿ ನನಗೆ ತಿಳಿಸಿ ವಾಟ್ ಇಸ್ ದ ಅದರ್ ಪ್ರಾಡಕ್ಟ್ ವಿಚ್ ಇಸ್ ವೈಟ್ ಇನ್ ಕಲರ್. ಅಂದರೆ ಇನ್ನೊಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಅ ವೈಟ್ ಪ್ರೆಸಿಪಿಟೇಟ್. ಸೊ ವಿಚ್ ಇಸ್ ದಟ್ ಪ್ರಾಡಕ್ಟ್ ಅಂತ ಹೋಗಿ ತಿಳಿಸ್ತೀರಾ. ಓಕೆ, ನೆಕ್ಸ್ಟ್, ಐರನ್ ಆರ್ಟಿಕಲ್ಸ್ ಡೆವಲಪ್ ಅ ರೆಡ್ಡಿಶ್ ಬ್ರೌನ್ ಕೋಟಿಂಗ್ ಓವರ್ ಟೈಮ್ ಬಿಕಾಸ್ ಆಫ್. ಸೊ ಐರನ್ನಲ್ಲಿ ಕೊರೋಷನ್ ನಡೆಯುತ್ತೆ ಮಕ್ಕಳ. ಐರನ್ನಲ್ಲಿ ಕೊರೋಷನ್ ಆಗೋದು ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಕಂಪೌಂಡ್. ಸೊ ಆ ಕಂಪೌಂಡ್ ಯಾವುದು ಅಂತ ನೀವು ನನಗೆ ಇಲ್ಲಿ ಹೇಳಬೇಕು. ಕಬ್ಬಿಣದಲ್ಲಿ ಸಂಕ್ಷಾರಣೆ ಅಥವಾ ತುಕ್ಕು ಹಿಡಿಯುವಿಕೆ ಏನಿದೆ ಇದು ಒಂದು ಪ್ರತ್ಯೇಕ ಸಂಯುಕ್ತದಿಂದ ಆಗತ್ತೆ. ಸೊ ಈ ಸಂಯುಕ್ತ ಯಾವುದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಾಟ್ ಇಸ್ ಇಟ್? ಇಸ್ ಇಟ್ ಫೆರಸ್ ಸಲ್ಫೇಟ್? ನೋ, ಫೆರಸ್ ಸಲ್ಫೇಟಿನಿಂದ ಆಗೋದಿಲ್ಲ. ಸಿಲ್ವರ್ ರಿಯಾಕ್ಟ್ಸ್ ವಿತ್ ಸಲ್ಫೇಟ್ ಟು ಫಾರ್ಮ್ ಸಿಲ್ವರ್ ಸಲ್ಫೈಡ್, ಬಟ್ ಇಟ್ ಇಸ್ ನಾಟ್ ಐರನ್. ಬೆಳ್ಳಿ ಸಲ್ಫೇಟಿನ ಒಟ್ಟಿಗೆ ಕ್ರಿಯೆ ನಡೆಸಿ ಬೆಳ್ಳಿಯ ಸಲ್ಫೈಡ್ನ ಉಂಟು ಮಾಡುತ್ತೆ. ಕಬ್ಬಿಣ ಇದನ್ನು ಹೆಚ್ಚು ಪ್ರಮಾಣಕ್ಕೆ ಮಾಡೋದಿಲ್ಲ. ಇಸ್ ಇಟ್ ಫೆರಿಕ್ ಆಕ್ಸೈಡ್? ಎಸ್, ದ ಆನ್ಸರ್ ಇಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಹೈಡ್ರೀಕರಿಸಿದ ಫೆರಿಕ್ ಆಕ್ಸೈಡ್ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. Okay, next question. Green ferrous sulfate crystal turns into which color upon losing of water of crystallization? So, ferrous sulfate heating ಆದಾಗ 3 compounds ಬರ್ತವೆ. Ferric oxide plus sulfur dioxide plus sulfur trioxide. ಆಯ್ತಾ? ಕಬ್ಬಿಣದ ಸಲ್ಫೇಟ್ ಕಾಸುವಿಕೆ ನಡೆಸಿದಾಗ ಕಬ್ಬಿಣದ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಬರ್ತವೆ. ಸೊ ಈ ಫೆರಸ್ ಸಲ್ಫೇಟ್ ಏನಿದೆ ಇಟ್ ಇಸ್ ಆಕ್ಚುಲಿ ಗ್ರೀನ್ ಇನ್ ಕಲರ್. ಓಕೆ, ಆ್ಯಂಡ್ ಫೆರಿಕ್ ಆಕ್ಸೈಡ್ ಇಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಓಕೆನಾ? ಹಸಿರು ಬಣ್ಣ ಏನಿದೆ ಇದು ಕೆಂಪು ಬಣ್ಣಕ್ಕೆ ತಿರುಗತ್ತೆ, ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ. ಆದರೆ ಅದರ ಮಧ್ಯದಲ್ಲಿ ಇನ್ನೊಂದು ಕಲರ್ ಚೇಂಜ್ ಆಗತ್ತೆ. ಏನದು? ಫೆರಸ್ ಸಲ್ಫೇಟ್ ಏನಿದೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ನ ಕಳ್ಕೊಂಡಾಗ, ಅದರ ಒಟ್ಟಿಗೆ ಇರುವಂತಹ ವಾಟರ್ ಮಾಲಿಕ್ಯೂಲ್ಸ್ನ ಕಳ್ಕೊಂಡಾಗ ಗ್ರೀನ್ ಇಸ್ ಟರ್ನಿಂಗ್ ವೈಟ್.
ಫಸ್ಟು ಗ್ರೀನ್ ವೈಟ್ ಆಗಿ ಟರ್ನ್ ಆಗುತ್ತೆ, ವೈಟ್ ಆದಮೇಲೆ ಅದು ರೆಡ್ಡಿಶ್ ಬ್ರೌನ್ ಆಗಿ ಟರ್ನ್ ಆಗತ್ತೆ. ಓಕೆನಾ ಮಕ್ಕಳ? ಹಸಿರು ಬಣ್ಣ ಏನಿದೆ, ಕಬ್ಬಿಣದ ಸಲ್ಫೇಟ್ ತನ್ನ ಸ್ಫಟಿಕೀಕರಣದ ನೀರನ್ನು ಕಳ್ಕೊಂಡಾಗ ಮೊದಲನೆಯದಾಗಿ ಬಿಳಿ ಬಣ್ಣಕ್ಕೆ ತಿರುಗತ್ತೆ, ಅದಾದಮೇಲೆ ಫೆರಿಕ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡಿನ ಕೆಂಪು ಬಣ್ಣಕ್ಕೆ ತಿರುಗತ್ತೆ. ಓಕೆನಾ? ಸೊ ದ ಆನ್ಸರ್ ಇಸ್ ವೈಟ್. ಓಕೆ, ಫಸ್ಟ್ ಸ್ಟೆಪ್ನಲ್ಲಿ ವೈಟ್ ಆಗಿ ಟರ್ನ್ ಆಗತ್ತೆ. ಎಸ್, ಸೊ ಯಾವ್ಯಾವ ಮೇಜರ್ ಕ್ವೆಶನ್ಸ್ ಇದ್ವು ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸಲ್ಲಿ, ಮೇಜರ್ ಕಾನ್ಸೆಪ್ಟ್ಸ್ ಯಾವುದಿದ್ವು ಅದರ ಕ್ವೆಶನ್ಸ್ನ ನಾನು ಕವರ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾವುದೇ ರೀತಿಯ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ, ಐ ವಿಲ್ ಗೋ ರೆಸ್ಪಾಂಡ್ ಟು ದ ಕಾಮೆಂಟ್ಸ್. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಲಾಸ್ಟ್ ನಂಬರ್ ಈವನ್ ಇದ್ದರೆ ಹಾರ್ಟ್ನ ಡ್ರಾಪ್ ಮಾಡಿ, ಆಡ್ ಇದ್ದರೆ ಪಾಂಡಾನ ಡ್ರಾಪ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬೇರೆ ಚಾಪ್ಟರ್ಸನ್ನು ವಿಡಿಯೋಸ್ ಬೇಕು ಅಂದರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ today's class. I'll see you in the next one.